ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಇಂದಿನ ತಾಪಮಾನ ಹೀಗಿತ್ತು. ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 24 ಡಿಗ್ರಿ ಸೆಲ್ಸಿಯಸ್. ನಾಳೆ ಕನಿಷ್ಠ 21, ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರಲಿದೆ. ಭದ್ರಾವತಿಯಲ್ಲಿ ಇಂದಿನ ತಾಪಮಾನ ಕನಿಷ್ಠ 21, ಗರಿಷ್ಠ 25. ನಾಳೆ ಕನಿಷ್ಠ 21, ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರಲಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 22 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇತ್ತು. ನಾಳೆ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 23 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರಲಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 26 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇತ್ತು. ನಾಳೆ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್, ಗರಿಷ್ಠ 27 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ಇರಲಿದೆ ಎಂದು ತಿಳಿದು ಬಂದಿದೆ. ಇನ್ನು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಗಾಳಿ ಸಹಿತ ಸೆಪ್ಟೆಂಬರ್ 1ರವರೆಗೆ ಜೋರು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿಗೆ ಬಂದರೆ ರಾಜ್ಯದ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಜಿಲ್ಲೆಯ ಬಹುತೇಕ ಜಲಾಶಯಗಳು ಭರ್ತಿಯಾಗಿರುವುದು ವರದಿಯಾಗಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮೊದಲಿಗೆ ಚಿಕ್ಕಮಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ. ಹುರುಳಿಕಾಯಿ ಕನಿಷ್ಠ 5,556, ಗರಿಷ್ಠ 5,556, ಮಾದರಿ 5,556 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ 4,168 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಬೆಂಡೆಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ 3,031 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹೀರೆಕಾಯಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ 2,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಟೊಮೆಟೊ ಕನಿಷ್ಠ 2,442 ರೂಪಾಯಿ, ಗರಿಷ್ಠ 2,542 ರೂಪಾಯಿ. ಮಾದರಿ ಬೆಲೆ 2,642 ರೂಪಾಯಿ, ಮಾದರಿ ಬೆಲೆ 2,547 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಅಲಸಂದೆ ಕಾಳು ಕನಿಷ್ಠ, ಗರಿಷ್ಠ ಮತ್ತು ಮಾದರಿ ಬೆಲೆ 7,025 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸೇಬು ಹಣ್ಣು ಕನಿಷ್ಠ 6,000 ರೂಪಾಯಿ, ಗರಿಷ್ಠ 10,000 ರೂಪಾಯಿ, ಮಾದರಿ ಬೆಲೆ 8,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ಇತ್ತು. ಏಲಕ್ಕಿ ಬಾಳೆಹಣ್ಣು ಕನಿಷ್ಠ 5,000, ಗರಿಷ್ಠ 5,600 ರೂಪಾಯಿ, ಮಾದರಿ ಬೆಲೆ 5,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಇತ್ತು. ಹಾಗಲಕಾಯಿ ಕನಿಷ್ಠ 2,000, ಗರಿಷ್ಠ 2,500 ರೂಪಾಯಿ, ಮಾದರಿ ಬೆಲೆ 2,300 ರೂಪಾಯಿ. ಬದನೆಕಾಯಿ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ, ಮಾದರಿ ಬೆಲೆ 2,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ದಪ್ಪ ಮೆಣಸಿನಕಾಯಿ ಕನಿಷ್ಠ 2,400, ಗರಿಷ್ಠ 3,000, ಮಾದರಿ ಬೆಲೆ 2,800 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕೊಬ್ಬರಿ 14,800 ರೂಪಾಯಿ ಕನಿಷ್ಠ, ಗರಿಷ್ಠ ಹಾಗೂ ಮಾದರಿ ಬೆಲೆ ಪ್ರತಿ ಕ್ವಿಂಟಾಲ್ನಂತೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಹಸಿರು ಮೆಣಸಿನಕಾಯಿ ಕನಿಷ್ಠ 2,100 ರೂಪಾಯಿ, ಗರಿಷ್ಠ 2,600 ರೂಪಾಯಿ, ಮಾದರಿ ಬೆಲೆ 2,400 ರೂಪಾಯಿ. ಮೆಕ್ಕೆಜೋಳ ಕನಿಷ್ಠ 1,661 ರೂಪಾಯಿ, ಗರಿಷ್ಠ 2,306 ರೂಪಾಯಿ, ಮಾದರಿ ಬೆಲೆ 2,090 ರೂಪಾಯಿ. ಸಾಧಾರಣ ಭತ್ತ ಕನಿಷ್ಠ, ಗರಿಷ್ಠ ಹಾಗೂ ಮಾದರಿ ಬೆಲೆ 2,450 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಸ್ಥಳೀಯ ರಾಗಿ ಕನಿಷ್ಠ 3,200 ರೂಪಾಯಿ, ಗರಿಷ್ಠ 3,526 ರೂಪಾಯಿ, ಮಾದರಿ ಬೆಲೆ 3,386 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು. ಹುರುಳಿಕಾಯಿ ಕನಿಷ್ಠ 3,000, ಗರಿಷ್ಠ 8,000, ಮಾದರಿ ಬೆಲೆ 5,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಕಡಲೆಕಾಳು ಕನಿಷ್ಠ 8,000, ಗರಿಷ್ಠ 9,000, ಮಾದರಿ ಬೆಲೆ 8,500 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹಸಿರು ಮೆಣಸಿನಕಾಯಿ ಕನಿಷ್ಠ 4,000, ಗರಿಷ್ಠ 6,000, ಮಾದರಿ ಬೆಲೆ 5,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಹೀರೆಕಾಯಿ ಕನಿಷ್ಠ 2,800 ರೂಪಾಯಿ, ಗರಿಷ್ಠ 3,000 ರೂಪಾಯಿ, ಮಾದರಿ ಬೆಲೆ 2,900 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ದಪ್ಪ ಭತ್ತ 2,300 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸಾಧಾರಣ ಭತ್ತ 2,350 ರೂಪಾಯಿ. ಕೆಂಪು ರಾಗಿ
4,700 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ದಪ್ಪ ಅಕ್ಕಿ ಕನಿಷ್ಠ 2,105, ಗರಿಷ್ಠ 3,050, ಮಾದರಿ ಬೆಲೆ 3,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಉತ್ತಮ ಅಕ್ಕಿ 4,600 ರೂಪಾಯಿ ಕನಿಷ್ಠ, ಗರಿಷ್ಠ 7,800 ರೂಪಾಯಿ, ಮಾದರಿ ಬೆಲೆ 6,350 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ತೊಗರಿ ಬೇಳೆ ಕನಿಷ್ಠ 9,400, 9,400, ಗರಿಷ್ಠ 10,600, ಮಾದರಿ ಬೆಲೆ 10,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಇನ್ನು ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಹಸಿರು ಮೆಣಸಿನಕಾಯಿ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 4,200 ರೂಪಾಯಿ, ಮಾದರಿ ಬೆಲೆ 4,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ಸ್ಥಳೀಯ ಮೆಕ್ಕೆಜೋಳ ಮಾದರಿ ಬೆಲೆ 2,520 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. ನುಚ್ಚಕ್ಕಿ ಕನಿಷ್ಠ, ಗರಿಷ್ಠ ಹಾಗೂ ಮಾದರಿ ಬೆಲೆ 2,450 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ. IR 64 ತಳಿಯ ಅಕ್ಕಿ ಕನಿಷ್ಠ, ಗರಿಷ್ಠ ಮತ್ತು ಮಾದರಿ 3,000 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ ಧಾರಣೆ ನಿಗದಿಯಾಗಿತ್ತು. ರೈತ ಬಾಂಧವರೇ,